ಇವತ್ತಿನ ಬೆಳಗಿನ ರೋಟೀನನ್ನು ಕಂಪ್ಲೀಟಾಗಿ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ. ಸೊ ಎದ್ದ ತಕ್ಷಣ ಒಂದು ಗ್ಲಾಸ್ ನೀರು ಕುಡಿದು ಇನ್ನು ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡು ಪಕ್ಕದಲ್ಲಿ ಅನ್ನಕ್ಕೆ ಅಂತ ಇಟ್ಟು ಇವಾಗ ನನ್ನ ಮಗಳಿಗೆ ಜಯಂತ್ ಹೋಗಿ ಸ್ನಾನ ಮಾಡಿಸ್ಕೊಂಬಂದರು. ಅವಳಿಗೆ ಇಲ್ಲಿ ಕ್ರೀಮು ಪೌಡ್ರು ಹಚ್ಚಿ ರೆಡಿ ಮಾಡ್ತಾ ಇದ್ದೀನಿ. ಚಿಟಿ ಹೇಗಿದ್ದಾನೆ ಅಂತೇಳಿ ಎಲ್ಲರೂ ಕೇಳ್ತಾ ಇದ್ದೀರಿ. ಚಿಟಿ ಈಸ್ ಫೈನ್ ಬಟ್ ರೆಸ್ಟಲ್ಲಿ ಇದ್ದಾನೆ, ಹಾಗಾಗಿ ಅವನಿಗೆ ಕಂಪ್ಲೀಟಾಗಿ ಟೈಮ್ ಕೊಡ್ತಾ ಇದ್ದೀವಿ. ಹಾಗೆ ಅಮ್ಮನ ಹತ್ರ ಜಾಸ್ತಿ ಇರಬೇಕು ಅಂತ ಆಸೆ ಪಡ್ತಾ ಇದ್ದಾನೆ. ಸೊ ಅಮ್ಮನ ಹತ್ರನೇ ಬಿಟ್ಟಿದ್ದೀನಿ. ಇನ್ನೇನು ನಾಳೆ ಹಾಸ್ಪಿಟ್ಲಿಗೆ ಹೋಗಬೇಕು, ಹಾಸ್ಪಿಟ್ಲಿಂದ ಸೀದಾ ನಮ್ಮ ಮನೆಗೆ ಕರ್ಕೊಂಬರೋಣ ಅಂತೇಳಿ ಮಿಟ್ಟುಗೆ ರೆಡಿ ಮಾಡಿದ್ರೊಳಗಡೆ ಖಾಲಿ ಆಗಿರೋಂಥ ಕೊತ್ತಂಬರಿ, ಕರಿಬೇವು, ಶೇಂಗಾ ಬೀಜ, ಹುಣಸೆಹಣ್ಣು ಇದನ್ನೆಲ್ಲ ಬ್ಲಿಂಕಿಟಲ್ಲಿ ಆರ್ಡರ್ ಮಾಡಿಕೊಂಡು ಬಂದ ತಕ್ಷಣ ಇವಾಗ ಅನ್ನ ಕೂಡ ಆಗಿದೆ, ಅದನ್ನು ಸೈಡ್ಗೆ ಇಟ್ಟು ಒಗ್ಗರಣೆ ಕೊಡ್ತಾ ಇದ್ದೀನಿ. ಇವತ್ತಿನ ಬೆಳಗಿನ ತಿಂಡಿಗೆ ನಮ್ಮ ಮಿಟ್ಟುಗೆ ಇಷ್ಟ ಆಗುವಂಥ ಖಾರ ಲೆಸ್ ಪುಳಿಯೋಗರೆ ಮಾಡ್ತಾ ಇದ್ದೀನಿ. ನಮ್ಮ ಮಿಟ್ಟು ಸ್ಕೂಲಿಗೆ ಹೋದಾಗಿಂದ ಒಂದು ಸ್ವಲ್ಪ ಅವ್ರಿವ್ರನ್ನ ನೋಡಿ ಕಲ್ತಿದ್ದಾಳೆ ಏನೇನೆಲ್ಲ ತಿನ್ನಬೇಕು ಅಂತೇಳಿ. ಸದ್ಯ ನಂದು ಕೆಲಸ ಸ್ವಲ್ಪ ತಪ್ಪಿತು ಅಂತಲೇ ಹೇಳ್ಬೋದು. ಇನ್ನು ನಾನು ತಿಂಡಿ ಮಾಡಿ ಹೊರಗಡೆ ಹೋಗಿ ಅವಳಿಗೆ ತಿಂಡಿ ತಿನ್ಸೋರೊಳಗಡೆ ಜಯಂತ್ ಕಂಪ್ಲೀಟಾಗಿ ಅವಳು ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡಿ ಇವಾಗ ಸ್ಕೂಲಿಗೆ ಹೊರಟಿದ್ದಾಯಿತು. ಸೊ ಅವಳು ನೀವು ಸ್ಕೂಲಿಗೆ ಹೋಗಿದ ತಕ್ಷಣ ನಾನು ನನ್ನ ಕೆಲಸ ಸ್ಟಾರ್ಟ್ ಮಾಡ್ಕೋಬೇಕಲ್ವಾ, ಅದಕ್ಕಿಂತ ಮುಂಚೆ ಒಂದು ಒಳ್ಳೆ ಫಿಲ್ಮ್ ಹಾಕೊಂಡು ಕೆಲಸ ಸ್ಟಾರ್ಟ್ ಮಾಡ್ಕೊಂಡೆ. ಜಯಂತ್ ಬಂದ ತಕ್ಷಣ ಅವ್ರಿಗೊಂದ್ಸರಿ ತಿಂಡಿ ಹಾಕೊಂಡು ವಾಷಿಂಗ್ ಮಿಷನನ್ನು ರಿಪೇರಿ ಮಾಡ್ತಾ ಇದ್ದೀನಿ. ಅವಾಗವಾಗ ಈ ಥರ ಆಗ್ತಾ ಇರುತ್ತೆ, ಗಲೀಜೆಲ್ಲ ಸ್ಟ್ರಕ್ ಆಗಿರುತ್ತೆ, ಅದನ್ನೆಲ್ಲ ಬಿಚ್ಚಿ ಕ್ಲೀನ್ ಮಾಡಿ ಮತ್ತೆ ಹಾಕಿದ ತಕ್ಷಣ ನೀಟಾಗಿ ರನ್ ಆಗುತ್ತೆ. ಅಷ್ಟರೊಳಗಡೆ ನಮ್ಮ ಪುಟಾಣಿ ಕೂಡ ಎದ್ದು ಯಾವ ಲೆವೆಲಿಗೆ ಆಟಾಡ್ತಿದ್ದಾಳೆ ನೋಡಿ. ಇವಳು ಕಿತ್ತಪತಿ ಸ್ಟಾರ್ಟ್ ಆಯಿತು. ಅವಳನ್ನ ಇಟ್ಕೊಂಡು ಮನೆಯೆಲ್ಲ ಕಸ ಹೊಡೆದು ನೀರಿಟ್ಟು ಅವಳಿಗೊಂದ್ಸರಿ ಸ್ನಾನ ಮಾಡಿಸಿ ಫ್ರೆಶ್ ಅಪ್ ಮಾಡಿ ಅವ್ರ ಅಪ್ಪನ ಹತ್ರ ಬಿಟ್ಟು ನಾನೋಗಿ ಫ್ರೆಶ್ ಆಗಿ ಸ್ನಾನ ಮಾಡೋದ್ರೊಳಗಡೆ 11 ಗಂಟೆ ಆಗಿತ್ತು. ಇವಾಗ ನಾನು ನಮ್ಮ ಪುಟಾಣಿ ಇಬ್ಬರು ಸೇರಿ ದೇವ್ರಿಗೆ ದೀಪ ಹಚ್ಚಿ ಹೊರಗಡೆ ಹೊರಟಿದ್ದೀವಿ.